ಆತ್ಮೀಯ ಬಂಧುಗಳೇ, ಒಂದೊಂದು ಸಾರಿ ಮುನ್ ಮುಂದಾಗುವಂತ ಘಟನೆ ಅಂದ್ರೆ ಭವಿಷ್ಯ, ಅದು ನಮಗೆ ಗೊತ್ತಿದ್ರೂ ಕೂಡ ನಾವು ಅದನ್ನ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಗೊತ್ತಾದ್ರೂ ಕೂಡ ತಪ್ಪಿಸಿಕೊಳ್ಳಕ್ಕೆ ಆಗಲ್ಲ. ಹಾಗಿದ್ದ ಮೇಲೆ ಮನುಷ್ಯನ ಜೀವನಕ್ಕೆ ಏನು ಅರ್ಥ ಇದೆ? ಹಿಂದೆ ಏನಾದ್ರೂ ಆಗಲೇ ನಿರ್ಧಾರಿತವಾಗಿದೆ ನಮ್ಮ ಜೀವನ ಅಂತ ಅನ್ನೋದಾದ್ರೆ, ಮನುಷ್ಯನ ಜೀವನಕ್ಕೆ ಏನು ಅರ್ಥ ಇದೆ ಅಂತ ಕೆಲವರ ಭಾವನೆ. ಬಹಳ ಸಾರಿ ಹೇಳ್ತಿರ್ತೇವೆ ನೋಡಿ. ಎಲ್ಲ ಭಗವಂತನ ಇಚ್ಛೆ ಇದ್ದಂಗಾಗುತ್ತೆ, ವಿಧಿ ಇದ್ದಂಗಾಗುತ್ತೆ, ಅಥವಾ ಆದ್ಮೇಲೆ ಹೇಳ್ತಿರ್ತೇವೆ ಕೆಲವು ಸಾರಿ ಘಟನೆಗಳಿಗೆ. ವಿಧಿ ಹಾಗಾಯ್ತು ಅಂತ. ಆದ್ರೆ ಆ ಘಟನೆಯನ್ನು ನಮಗೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಆದ್ರೆ ಆ ಘಟನೆ ಸುಖಪ್ರದವಾಗಿತ್ತಂದ್ರೆ ಅಥವಾ ದುಃಖವನ್ನ ನೀಡುವಂಥದ್ದಾಗಿತ್ತಂದ್ರೆ, ಆ ಸಮಯದಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಅನ್ನುವಂಥದ್ದು ಮತ್ತು ಹೇಗೆ ನಡೆದುಕೊಳ್ಳಬೇಕು ಅನ್ನುವುದು ನಮ್ಮ ಇಚ್ಛೆಗೆ ಬಿಟ್ಟಿದ್ದಾನೆ ಭಗವಂತ. ಅದು ಹಿಂದಿನ ಕರ್ಮಾನುಸಾರ ಹಾಗೆ ನಡೆದು ಹೋದರೂ ಕೂಡ ಆ ಸಮಯದಲ್ಲಿ ಧರ್ಮ ಮತ್ತು ಸತ್ಯಗಳನ್ನ ಬಿಡದೆ ನಡೆಯುವಂತ ಒಂದು ಚಾಲೆಂಜ್ ಅನ್ನ ನಮಗೆ ಭಗವಂತ ಇಟ್ಟಿದ್ದಾನೆ, ಸವಾಲನ್ನು ಇಟ್ಟಿದ್ದಾನೆ. ಆ ಸಮಯದಲ್ಲಿ ನಾವು ಅದೇ ಭಗವಂತನ ಸತ್ಯ ಮತ್ತು ಋತದ ಪ್ರತೀಕವಾಗಿರ್ತಕ್ಕಂತಹ ಭಗವಂತನನ್ನ ಬಿಡದೆ ಮತ್ತು ಆ ಮಾರ್ಗವನ್ನ ಬಿಡದೆ ಹೋಗುವುದಕ್ಕೆ ನಮಗೆ ನಮ್ಮ ಇಚ್ಛೆ ಯಾವಾಗ ನಮ್ಮ ಪ್ರಯತ್ನ ಅನ್ನುವಂಥದ್ದು ಅಲ್ಲಿ ಕೆಲಸ ಮಾಡುತ್ತೆ ಅಂತ. ಇಂಥ ಒಂದು ಘಟನೆ ರಾಮಾಯಣದಲ್ಲಿ ಬರುತ್ತೆ. ಒಂದ್ಸಾರಿ ಲಕ್ಷ್ಮಣ ಮತ್ತು ಸುಮಂತ ಇಬ್ರು ಮಾತನಾಡ್ತಾ ಇರ್ತಾರೆ. ರಾಮಾಯಣ ಅಂದ್ರೆ ಈಗ ಎಲ್ಲ ಮುಗಿದು ಹೋಯ್ತು. ಸೀತೆ ಆ ಭೂಮಿಯಲ್ಲಿ ಐಕ್ಯ ಆದರು. ಆಮೇಲೆ ಲಕ್ಷ್ಮಣ ಕಾಡಿಗೆ ಹೋದ. ಅಲ್ಲಿ ನಡೆಯುವಂತ ಒಂದು ಸಂಭಾಷಣೆ ಇದು. ಹಾಗೆ ನಡೀತಿರ್ಬೇಕಾದ್ರೆ ಸುಮಂತ ಒಂದು ಮಾತನ್ನ, ಆಶ್ಚರ್ಯಕರ ಮಾತನ್ನ ಲಕ್ಷ್ಮಣನಿಗೆ ಹೇಳ್ತಾನೆ. ಇದೆಲ್ಲ ಮೊದಲು ಅಂದ್ರೆ ರಾಮ ಕಾಡಿಗೆ ಹೋಗಿದ್ದು ಇದೆಲ್ಲ ಯಾಕೆ ಹೀಗಾಯ್ತು ಅಂತ ಲಕ್ಷ್ಮಣನ ಪ್ರಶ್ನೆ. ರಾಮನೇ ಕಾಡಿಗೆ ಹೋಗುವಂತಾಯ್ತು, ಆಮೇಲೆ ರಾಮನೇ ಸೀತೆಯನ್ನ ಕಾಡಿಗೆ ಕಳಿಸುವಂತಾಯ್ತು, ಇದೆಲ್ಲ ಘಟನೆಗಳು ಹೀಗೆ ವಿಚಿತ್ರವಾಗಿ ನಡೀತಲ್ಲ ಯಾಕೆ ಅಂತ ಕೇಳಿದಾಗ ಸುಮಂತ ಹೇಳ್ತಾನೆ, ಈ ಘಟನೆಗಳೆಲ್ಲ ಮೊದಲೇ ಗುರುದೇವರಿಗೆ ಗೊತ್ತಿತ್ತು ಅಂತ. ಗುರುದೇವರು ಅಂತಂದ್ರೆ ವಶಿಷ್ಠರಿಗೆ ಗೊತ್ತಿತ್ತು, ಮತ್ತೆ ನಿಮ್ಮ ತಂದೆ ದಶರಥನಿಗೂ ಕೂಡ ಈ ಘಟನೆ ಗೊತ್ತಿತ್ತು, ಹೀಗೆ ಆಗತ್ತೆ ಅಂತ ಗೊತ್ತಿತ್ತು ಅಂತ. ಅವಾಗ ಲಕ್ಷ್ಮಣನಿಗೆ ಆಶ್ಚರ್ಯ ಆಗುತ್ತೆ, ನಮ್ಮ ತಂದೆಯವ್ರಿಗೆ ಗೊತ್ತಿತ್ತ, ಹಾಗೆ ತಪ್ಪಿಸ್ಬೋದಿತ್ತಲ್ಲ ಅಂತ ಅನ್ನುವಂಥ ಭಾವನೆಯಿಂದ ಹೇಗೆ ಗೊತ್ತಿತ್ತು ಅಂತ ಕೇಳ್ತಾನೆ. ಒಂದ್ಸಾರಿ ವಶಿಷ್ಠರ ಆಶ್ರಮಕ್ಕೆ ದಶರಥ ಹೋಗ್ತಾನೆ. ಅಲ್ಲಿಗೆ ಅತ್ರಿ ಮಹರ್ಷಿಯ ಮಗನಾದಂಥ ದುರ್ವಾಸ ಮುನಿ ಅವರು ಅಲ್ಲಿ ಬಂದಿರ್ತಾರೆ. ದುರ್ವಾಸರು ಅವರು ತ್ರಿಕಾಲ ಜ್ಞಾನಿಗಳು, ಮುಂದೆ ಆಗುವಂಥದ್ದೆಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಹಾಗೆ ವಶಿಷ್ಠರು ಇದ್ದಾರೆ, ಸುಮಂತ ಇದ್ದಾನೆ ಮತ್ತು ದುರ್ವಾಸ ಮುನಿಗಳಿದ್ದಾರೆ. ಆ ಸಮಯದಲ್ಲಿ ದಶರಥ ಅವನಿಗೆ ಹುಟ್ಟಿರ್ತಕ್ಕಂಥ ಮಗ ಅಂದ್ರೆ ರಾಮನ ಮೇಲೆ ಬಹಳ ಪ್ರೀತಿ. ಆದ್ದರಿಂದ ರಾಮನ ಜೀವನ ಹೇಗೆ ಸಾಗುತ್ತೆ, ನನ್ನ ಮಕ್ಕಳದೆಲ್ಲ ಭವಿಷ್ಯ ಏನಾಗುತ್ತೆ, ನಮ್ಮ ವಂಶ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ದುರ್ವಾಸ ಹೇಳ್ತಾರೆ, ಅದನ್ನೆಲ್ಲ ಕೇಳಬೇಡ, ಅದೇನೋ ನಡ್ಕೊಂಡು ಹೋಗ್ತಿರ್ತದೆ, ನಿನಗೆ ಗೊತ್ತಾದ್ರೆ ನಿನಗೆ ಅದು ಬೇಸರ ಆಗುತ್ತೆ ಅಂತ. ಆವಾಗ ಇಲ್ಲ ಹೇಳಿ ಅಂತ ದಶರಥ ಒತ್ತಾಯ ಮಾಡ್ತಾನೆ. ಅವನ ಒತ್ತಾಯಕ್ಕೆ ಮಣಿದು ದುರ್ವಾಸ ಹೇಳ್ತಾರೆ, ನಿನ್ನ ಮಗ ರಾಮ ರಾಜನಾಗುವುದಿಲ್ಲ, ಬದಲಾಗಿ ಅವನು ವನವಾಸಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಈ ಸುದ್ದಿಯನ್ನು ಕೇಳಿದ ತಕ್ಷಣನೇ ದಶರಥ ಶಾಕ್ ಆದಂಗ, ಒಳಗಡೆಗೆ ಬಹಳ ಭಾವೋದ್ವೇಗಕ್ಕೊಳಗಾದ. ಹೌದಾ, ಅದ್ಯಾಕೆ ಸಾಧ್ಯ ಆಗುತ್ತೆ, ನಾನೇ ರಾಜ ಇದ್ದೀನಿ, ಅವನ ರಾಜಕುಮಾರ ವನವಾಸಕ್ಕೆ ಹೇಗೆ ಹೋಗಾಗುತ್ತೆ ಅಂತ. ಇಲ್ಲ, ಮತ್ತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳಿದ ದುರ್ವಾಸ ಮುನಿಗಳು ಹೇಳಿದ್ರು, ಏನಂತಂದ್ರೆ ಅವನನ್ನ ಕಾಡಿಗೆ ನೀನೇ ಕಳಿಸ್ತೀಯ ಅಂತ ಹೇಳಿದ್ರು. ಅದಿನ್ನೂ ಆಶ್ಚರ್ಯ ಆಯ್ತು. ಆಮೇಲೆ ಅವನು ಬಂದ್ಮೇಲೆ ಪಟ್ಟಾಭಿಷೇಕ ಆಗತ್ತೆ. ಆಮೇಲೆ ಇನ್ನೊಂದಾಗತ್ತೆ, ಸ್ವತಃ ರಾಮನೇ ತನ್ನ ಪ್ರೀತಿ ಪಾತ್ರಳಾದ ಹೆಂಡತಿ ಸೀತೆಯನ್ನ ಕಾಡಿಗೆ ಕಳಿಸ್ತಾನೆ ಅಂತ. ಇನ್ನೂ ಇಂಥದ್ದೆಲ್ಲ ಕೇಳಿದಾಗ ಬಹಳ ಶಾಕ್ ಆಗ್ತದೆ.
ಇದೆಲ್ಲ ಘಟನೆಗಳನ್ನ ಕೇಳಿ ಆದ್ಮೇಲೆ ಡಿಸ್ಕಷನ್ ಹೀಗೆ ದಶರಥ ಮತ್ತು ದೂರ್ವಾಸ ಮುನಿಗಳ ಸಂಭಾಷಣೆ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಹೀಗೆಲ್ಲ ಆಯಿತು ಅಂತ. ಹೀಗೆ ಆದ್ದರಿಂದ ಗುರುವರ್ಯರಾದ ವಶಿಷ್ಠರಿಗೂ ಇದೆಲ್ಲ ಗೊತ್ತಿತ್ತು, ಹಾಗೆ ದಶರಥ ಮಹಾರಾಜನಿಗೂ ಇದೆಲ್ಲ ಗೊತ್ತಿತ್ತು ಅಂತ ಸುಮಂತ ಲಕ್ಷ್ಮಣನಿಗೆ ಹೇಳಿದಾಗ, ಲಕ್ಷ್ಮಣ ಹಾಗಾದರೆ ಇದೆಲ್ಲ ಗೊತ್ತಿದ್ದು ಅದನ್ನ ತಪ್ಪಿಸೋದಕ್ಕೆ ಆವಾಗ ಪ್ರಯತ್ನ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೇಳಿದಾಗ, ಇಲ್ಲ ಅದು ನಡೀಲೇಬೇಕು ಅಂತಿತ್ತು, ಅದರಿಂದ ನಡೆಯುತ್ತೆ. ಹಾಗಾದರೆ ಇದರಲ್ಲಿ ಮನುಷ್ಯನ ಪಾತ್ರ ಏನು, ಅವನ ಅಸಹಾಯಕನ ಹಾಗಾದರೆ ಅಂತ ಈಗೂ ಕೂಡ ಬಹಳ ಜನರಿಗೆ ಅನಿಸ್ತಿರ್ತದೆ. ಎಲ್ಲ ವಿಧಿ ಬರದಂತೆ ನಡೆಯುವುದಾದರೆ, ಎಲ್ಲ ಭಗವಂತನ ಇಚ್ಛೆಯಂತೆ ನಡೆಯುವುದಾದರೆ ಮನುಷ್ಯನ ಪಾತ್ರ ಏನು ಅಂತ. ಮನುಷ್ಯನ ಪಾತ್ರ ಅಲ್ಲಿ ಬರುತ್ತೆ ಅಂತ, ಮತ್ತು ಗುರುವಿನ ಪಾತ್ರ, ಶಾಸ್ತ್ರದ ಪಾತ್ರ ಏನು ಅಂತ ಸುಮಂತ ಹೇಳ್ತಾನೆ. ಆವಾಗಲೇ ಒಬ್ಬ ಗುರುವಿನ ಅವಶ್ಯಕತೆ ಅಂತಕ್ಕಂಥದ್ದು ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಧರ್ಮದಿಂದ ಮತ್ತು ಸತ್ಯದಿಂದ ಹೇಗೆ ನಡ್ಕೊಳ್ತೇವೆ ಅನ್ನುವಂಥದ್ದೇ ಅಲ್ಲಿ ಮುಖ್ಯವಾಗುತ್ತೆ. ಅದೇ ಮನುಷ್ಯ ಮಾಡಬೇಕಾಗಿದ್ದೆ ಹೊರತು ಬೇರೆ ಇನ್ನೇನೋ ಅವನ ಕೈಯಲ್ಲಿಲ್ಲ ಅಂತ. ಹಾಗಾಗಿ ಜೀವನದಲ್ಲಿ ನಮ್ಮ ಭವಿಷ್ಯ, ನಮ್ಮ ವಿಧಿ ಬರಹ ಏನೇ ಇದ್ದರೂ ಕೂಡ ನಾವು ಗುರು ಮತ್ತು ಶಾಸ್ತ್ರವಾಕ್ಯಗಳನ್ನ ಜೊತೆಗೆ ಇಟ್ಕೊಂಡು ನಮ್ಮ ಜೀವನ ಆ ಸಮಯದಲ್ಲಿ ನಮ್ಮ ಮನಸ್ಥಿತಿಯನ್ನ ಸತ್ಯ ಮತ್ತು ಧರ್ಮಕ್ಕೆ ಚ್ಯುತಿಯಾಗದಂತೆ ನಡೆದುಕೊಳ್ಳುವುದೇ ಮನುಷ್ಯನ ಧರ್ಮ ಅಂತ ಸುಮಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಇನ್ನೂ ಹಲವಾರು ವಿಚಾರಗಳಿದೆ, ಅದೆಲ್ಲ ಸೇರಿಸಿ ಒಟ್ಟಾರೆ ಹೇಳುವುದಾದರೆ ಯಾವುದೇ ಆಗತಕ್ಕಂಥ ಘಟನೆಗಳನ್ನು ನಾವು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಬಂದಾಗ, ಆ ಘಟನೆ ನಡೆದಾಗ ವ್ಯವಹರಿಸುವ ಬುದ್ಧಿ ಮತ್ತು ಮನಸ್ಸು, ಅದನ್ನು ಮಾತ್ರ ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತ. ಆ ಸಮಯದಲ್ಲಿ ನಾವು ಹೇಗೆ ನಡೆದುಕೊಳ್ತೇವೆ ಅನ್ನೋದೇ ಮುಖ್ಯವಾಗ್ತದೆ.